ಓ ಬರಲಿ ಬರಲಿ, ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ, ಬರಲಿ. ಮೇಡಮ್ ನಮಸ್ತೆ. ನಾವು ಸಾನಿಯಾ ಹಾಲಿಡೇಸ್ ಕಡೆಯಿಂದ ಏನು 26ನೇ ತಾರೀಕು ಜೂನು ಓಂಕಾರೇಶ್ವರ ಮಹಾಕಾಳೇಶ್ವರ ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ. ಸೊ ಇವತ್ತಿಗೆ ಪ್ಯಾಕೇಜ್ ಮುಕ್ತಾಯ ಆಗಿ ನಾವು ಏರ್ಪೋರ್ಟಿಗೆ ಬಂದಿದ್ದೀವಿ. ಈ 3 ದಿನ ನಿಮ್ಮ ಪ್ಯಾಕೇಜ್ ಅನುಭವ ಹೇಗಿತ್ತು ಮೇಡಮ್? ಹೋಟ್ಲ್ ಹೇಗಿತ್ತು, ಊಟ ಹೇಗಿತ್ತು? ಸೊ ದಯವಿಟ್ಟು ನೀವು ಶೇರ್ ಮಾಡಿಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಮೇಡಮ್. ಓಂ ಸಾಯಿರಾಮ್. 26ನೇ ತಾರೀಕು ನಾವು ಹೊರಟಿತ್ತು. 26ನೇ ತಾರೀಕು ಹೋಗಿ 3 ಡೇಸ್ ಇದ್ದಿತ್ತು ಇದು ಪ್ಯಾಕೇಜ್ ಟ್ರಿಪ್ಪು. ತುಂಬ ಸೂಪರಾಗಿತ್ತು. ನಾವು ಖರ್ಚು ಮಾಡಿರೋದಾಗಲಿ ಅದು ಇಲ್ಲಿ ಮ್ಯಾಟ್ರ್ ಆಗಲ್ಲ. ಹೇಗೆ ನಮ್ಮನ್ನು ಸಾನಿಯಾ ಹಾಲಿಡೇಸ್ ಅವ್ರು ನೋಡಿಕೊಂಡ್ರು, ಹೇಗೆ ಟ್ರೀಟ್ ಮಾಡಿದ್ರು ಅನ್ನೋದು ಮುಖ್ಯ ಆಗುತ್ತೆ. ರೂಮ್ ಅಂತೂ ಅಮೇಝಿಂಗ್ ಆಗಿತ್ತು. ಫುಡ್ಡು ಹೇಳ್ಕೊಳಕ್ಕೆ ಆಗಲ್ಲ. ಎಲ್ಲ ಥರ ವ್ಯಕ್ತಿಗಳಿಗೂ ಸೂಟಬಲ್ ಆಗಿರುವಂಥ ಫುಡ್ ಆರ್ಗನೈಸ್ ಮಾಡಿದರು. ಅದರಲ್ಲೂ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದಿರುತ್ತಲ್ಲ, ಅದು ಯಾವಾಗಲೂ ಡಿಫಿಕಲ್ಟ್. ಬಟ್ ಇಲ್ಲಿ ನಮ್ಗೆ ಯಾವ ಒಂದು ತೊಂದರೆ ಆಗಲಿ, ಈಗಲೂ ಇಷ್ಟು ಎನರ್ಜಿಯಾಗಿ ಇವತ್ತು 3rd ಡೇ ಆದ್ರೂ ಸೂಪರಾಗಿ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಸಾನಿಯಾ ಹಾಲಿಡೇ ಅಂತಲೇ ಹೇಳ್ಬೋದು ನಾನು. 3 ಡೇಸ್ 26, 27, 28 ಇವತ್ತು 28 ಡೇಸ್ ಆಯಿತು. 3rd ಡೇ ಇವತ್ತು ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋಕ್ಕೆ ಮನಸ್ಸಿಲ್ಲ. ಹಾಗೆಯೇ ಈ ಸಾನಿಯಾ ಹಾಲಿಡೇಸ್ ಅವ್ರು ಇಷ್ಟು ಚೆನ್ನಾಗಿ ನಮಗೆ ಆರ್ಗನೈಸ್ ಮಾಡಿಕೊಟ್ಟಿದ್ದು ಎಲ್ಲನೂ ತುಂಬ ಚೆನ್ನಾಗಿತ್ತು. ಖುಷಿಯಾಗಿದ್ದೀವಿ. ನೆಕ್ಸ್ಟ್ ಮತ್ತೆ ನಿಮ್ಮ ಹಾಲಿಡೇಸ್ನೇ ನಾವು ಮಿಸ್ ಬರಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹಾಗೆ ಎಂಟರ್ಟೈನ್ಮೆಂಟ್ ಇತ್ತಲ್ಲ, ಎಲ್ಲ ನಾವು ಬಸ್ನಲ್ಲಿ ಹಾಡು ಹೇಳ್ಕೊಂಡು ಮಜಾ ಮಾಡಿತ್ತು. ಬಿಂದಾಸ್ ಆಗಿತ್ತು, ಚೆನ್ನಾಗಿತ್ತು. ನೆಕ್ಸ್ಟ್ ಎಲ್ಲರೂ ಸಾನಿಯಾ ಹಾಲಿಡೇಸ್ಗೆ ಬರಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಮಸ್ತೆ ಮೇಡಮ್. ಹೇಗಿತ್ತು ಮೇಡಮ್ ಟ್ರಿಪ್ಪು? ಸೂಪರ್ ಆಗಿತ್ತು ಸರ್. ಆ್ಯಕ್ಚುಲಿ ಇದು 3 ಡೇಸ್ ಟ್ರಿಪ್ಪು. 26, 27 ಆ್ಯಂಡ್ 28 2 ಡೇಸ್ ದಿ ಲಾಸ್ಟ್ ಡೇ. ಸೊ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಸಾನಿಯಾ ಹಾಲಿಡೇಸ್ ನಮಗೇನು ಹೊಸದಲ್ಲ, ಇದು ಆಲ್ರೆಡಿ ನಂದು 6th ಟೈಮ್ ಬರ್ತಾ ಇರೋದು ಇವ್ರ ಜೊತೆ ಪ್ಯಾಕೇಜಲ್ಲಿ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಸ್ಟೇ ಆಗಿರ್ಬೋದು, ಫುಡ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸೂಪರ್ ಆಗಿತ್ತು. ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ನಾವು ಒಬ್ಬರೇ ಬಂದರೂ ಕೂಡ ಇವ್ರ ಜೊತೆ ಆರಾಮ್ಸೆ ನಾವು ಟ್ರಿಪ್ ಮಾಡ್ಕೊಂಡು ಹೋಗ್ಬೋದು. ನಾನು ಅದಕ್ಕೋಸ್ಕರ ನಾನು ಎಷ್ಟು ಜನಕ್ಕೆ ನನ್ನ ಕೊಲೀಗ್ಸ್ಗೆಲ್ಲ ರೆಫರ್ ಮಾಡಿ ಕರ್ಕೊಂಡು ಬಂದಿದ್ದೀನಿ. ನಾನು ತುಂಬ ಹ್ಯಾಪಿ ಸಾನಿಯಾ ಹಾಲಿಡೇಸ್ ಅಂತ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಇಂಟರ್ನ್ಯಾಷನಲ್ ಟ್ರಿಪ್ ವಿತ್ ಸಾನಿಯಾ. ಆಲ್ ದಿ ಬೆಸ್ಟ್ ಸಾನಿಯಾ. ಥ್ಯಾಂಕ್ ಯು ವೆರಿ ಮಚ್. ವಿ ಎಂಜಾಯ್ಡ್ ಎ ಲಾಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಕೊಡಿ ಹಾಗೆ ಕಂಟಿನ್ಯೂ ಮಾಡೋಣ ಮೈಕ್ನ. ಮೇಡಮ್ಮು ನಮ್ಮ ಟ್ರಿಪ್ಗೆ ಫಸ್ಟ್ ಟೈಮ್ ಬಂದಿರೋದು. ಸೊ ಕೇಳೋಣ ಅಂತೆ ಮೇಡಮ್ಗೂ ಅವರ ಅನುಭವ ಹೇಗಿತ್ತು ಅಂತ. ಮೇಡಮ್ ನಮಸ್ತೆ ಮೇಡಮ್. ಸರ್ ನಮಸ್ತೆ ಸರ್. ಮೇಡಮ್ ಚೆನ್ನಾಗಿತ್ತು ಸರ್. 3 ದಿನದ ಟ್ರಿಪ್ಪು. ನಾವು ಫಸ್ಟ್ ಟೈಮ್ ಬಂದಿರೋದು. ಕುಮಾರಿ ಮೇಡಮ್ ಅವ್ರ ರೆಫರೆನ್ಸ್ ಮೇಲೆ ನಾವು ಈ ಟ್ರಿಪ್ಪಿಗೆ ಬಂದಿದ್ವಿ. ನಾವು ಹೇಗಿರುತ್ತೋ ಹೆಂಗೋ ಏನೋ ಅನ್ನೋ ಒಂದು ಅನುಮಾನ ಇತ್ತು ಸರ್. ಆ ಅನುಮಾನ ಎಲ್ಲ ಪರಿಹಾರವಾಗಿ ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಓಂಕಾರೇಶ್ವರ, ಮಹಾಕಾಳೇಶ್ವರ, ಇನ್ನೂ ಸುಮಾರು ಪ್ಲೇಸ್ಗಳನ್ನ ನಾವು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಹಾಗೆಯೇ ಎಲ್ಲಕ್ಕಿಂತ ಮಿಗಿಲಾಗಿ ಸಾನಿಯಾ ಹಾಲಿಡೇಸ್ ಕರ್ಕೊಂಡೋಗಿದ್ದಾರಲ್ಲ ಹಣರು ತುಂಬ ತಾಳ್ಮೆಯಿಂದ ಹಿರಿಯರನ್ನಾಗಲಿ ನಮ್ಮನ್ನಾಗಲಿ ಎಲ್ಲರನ್ನೂ ಪ್ರೀತಿಯಿಂದ ಊಟ ತಿನ್ನೋಕ್ಕಾಗಲಿ, ರೂಮ್ ಕರ್ಕೊಂಡೋಗೋದಾಗಲಿ, ಟ್ರಿಪ್ ಕರ್ಕೊಂಡೋಗೋದಾಗಲಿ, ಬಸ್ಸಲ್ಲಿ ಕೂರಿಸೋದಾಗಲಿ, ತಲೆಗಳನ್ನು ಕೌಂಟ್ ಮಾಡೋದಾಗಲಿ ತುಂಬ ಜವಾಬ್ದಾರಿಯಿಂದ ಕರ್ಕೊಂಡ್ಬಂದಿದ್ದಾರೆ ಸರ್. ಅವ್ರಿಗೆ ನಾವು ಮತ್ತು ನಮ್ಮ ಗೊತ್ತಿರೋರಿಗೆಲ್ಲ ನಾವು ಹೇಳಿ ಸಾನಿಯಾ ಹಾಲಿಡೇಸ್ಗೆ ಬನ್ನಿ ಅಂತ ಹೇಳಿ ನಾವು ಹೇಳಿ ಕರ್ಕೊಂಡು ಬರ್ತೀವಿ ಸರ್. ತುಂಬ ಇಷ್ಟ ಆಯಿತು ಸಾನಿಯಾ ಹಾಲಿಡೇಸ್ಗೆ. ಒಳ್ಳೆಯದಾಗಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ಹೇಗಿತ್ತು ನಿಮ್ಮ ಅನುಭವ?
ಸಾಯಿರಾಮ್ ಓಂ ನಮಃ ಶಿವಾಯ. ಸರ್ ಅನುಭವ ಅಂತೂ ತುಂಬ ಚೆನ್ನಾಗಿತ್ತು. ಆದರೆ ನನ್ನ ಹೆಲ್ತ್ ಇಶ್ಯೂ ಇತ್ತು. ಆದರೆ ನಾನು ಸರ್ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಈ ಸರಿ ಬರೋಕ್ಕಾಗಲ್ಲ ಅಂತ. ಆದರೆ ನಿಜವಾಗ್ಲೂ ಎಷ್ಟು ಎನರ್ಜಿ ಕೊಟ್ಟರು ಅಂದರೆ, ನಿಮ್ಗೆ ಯಾಕೆ ಮೇಡಮ್ ಹುಷಾರಿಲ್ಲ ಅಂದರೂ ನಮ್ಗೆ ಪರವಾಗಿಲ್ಲ, ನಾನು ಹೇಗೆ ಸೇಫ್ಟಿಯಾಗಿ ಕರ್ಕೊಂಡು ಬಂದು ನಿಮ್ಮ ಮನೆಗೆ ತಲುಪಿಸ್ತೀನಿ, ನೆಮ್ಮದಿಯಾಗಿ ಬನ್ನಿ, ನಾನು ನಂಬಿ ನೀವು ಸಾಯಿರಾಮ್ ನಂಬಿದ್ದೀರಾ, ಬನ್ನಿ ಮೇಡಮ್ ಅಂತ ಎಷ್ಟು ಧೈರ್ಯ ತುಂಬಿದ್ರೆ ಅಂದರೆ ನನಗೆ ಇವಾಗಲೂ ಇನ್ನೂ ಮೈ ಚುಮ್ಮಂತ ಇದೆ. ಯಾವುದೇ ರೀತಿಯಲ್ಲಿ ಊಟದ್ದಾಗಲಿ, ಶಾಪಿಂಗ್ ಆಗಲಿ, ಪ್ಲೇಸ್ ತೋರಿಸೋದ್ರಲ್ಲಾಗಲಿ, ಎಲ್ಲದರಲ್ಲೂ ಹೇಳೋ ಮಾತೇ ಇಲ್ಲ ಸರ್. ನಿಜವಾಗ್ಲೂ ಸಾನಿಯಾ ಹಾಲಿಡೇಸ್ ಅಂದರೆ ಸೂಪರ್. ಎಲ್ಲರೂ ಯಾರು ಬೇಕಾದರೂ ಬರ್ಬೋದು, ಒಬ್ಬರೇ ಬೇಕಾದರೂ ನೆಮ್ಮದಿಯಾಗಿ ಬಂದು ನೆಮ್ಮದಿಯಾಗಿ ಹೋಗ್ಬೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ನಾವು ಸಾನಿಯಾ ಹಾಲಿಡೇಸಿಂದ ಏನು ಉಜ್ಜೈನ್ ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ, ಈ 3 ದಿನ ಪ್ಯಾಕೇಜ್ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. ಬರುವಾಗ ನಾನು ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಅದಕ್ಕೆ ನಾನು ಬಂದು ಎಲ್ಲ ಸ್ಟಾರ್ಟ್ ಎಲ್ಲ ಆದಮೇಲೆ ಐ ವಾಸ್ ಸೋ ವೆರಿ ಹ್ಯಾಪಿ. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಆ್ಯಸ್ ಪರ್ ದ ಪ್ಲ್ಯಾನ್. ಟೈಮ್ ಟು ಟೈಮ್ ಊಟ ಆಯಿತು, ತಿಂಡಿ ಆಯಿತು. ಹೋಟೆಲ್ ಅಂತೂ 2 ಹೋಟೆಲ್ ತುಂಬ ಚೆನ್ನಾಗಿತ್ತು. ವಿ ಎಂಜಾಯ್ಡ್. ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇಟ್ ವಾಸ್ ರಿಯಲಿ ಆ್ಯನ್ ಎಂಜಾಯಬಲ್ ಟ್ರಿಪ್ ಬಿಕಾಸ್ ಐ ಗಾಟ್ ಟು ಮೀಟ್ ಸೋ ಮೆನಿ ಪೀಪಲ್ who had gone with your travels multiple times, and I was the first timer and I heard such good reviews that I have decided I will repeat my next travels with you. Okay, thank you so much. It was a wonderful experience. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸರ್ ಮೇಡಮ್ ನಮಸ್ತೆ. ಸೊ ನೀವು ನಮಗೆ ಹೊಸಬ್ರೇನಿಲ್ಲ, ಆಲ್ರೆಡಿ ನಮ್ಮ ಜೊತೆ ಸುಮಾರು ಟ್ರಿಪ್ಗಳು ಬಂದಿದ್ದೀರಾ. ಸೊ ನಮ್ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ಮತ್ತೆ ನಾವೇನು ಆರ್ಗನೈಸ್ ಮಾಡಿದ್ವಿ ಉಜ್ಜೈನು ಓಂಕಾರೇಶ್ವರು ಮಹಾಕಾಳೇಶ್ವರ ಟ್ರಿಪ್ಗೆ. ಸೊ ನೀವಿಬ್ಬರು ಗಂಡ ಹೆಂಡತಿ ಮತ್ತೆ ನಮ್ಮ ಟ್ರಿಪ್ಪಿಗೆ ಬಂದ್ರಿ. ನಾವು ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತೀವಿ. ಸೊ ಈ 3 ದಿನ ನಿಮ್ಮ ಪ್ಯಾಕೇಜ್ ಅನುಭವ ಮೇಡಮ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು. ದರ್ಶನ ಆಗ್ಬೋದು, ಊಟ ತಿಂಡಿ ಹೋಟೆಲ್ಲು ಎಲ್ಲ ಆಗ್ಬೋದು. ಟ್ರಾವೆಲ್ ಮಾಡ್ದಂಗೆ ಅನಿಸ್ಲಿಲ್ಲ. 3 ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ವಿ. ಟ್ರಿಪ್ಪಿಗೆ ಬಂದಿರೋರು ಅಷ್ಟೇ ಎಲ್ಲ ಒಂದೇ ಮನೆಯವ್ರ ಥರನೇ ಜೊತೆಲಿದ್ದು ಎಂಜಾಯ್ ಮಾಡಿಕೊಂಡು ಸಾಂಗ್ ಹೇಳ್ಕೊಂಡು ಒಬ್ರಿಗೊಬ್ರು ಕಾಲ ಹೇಳ್ಕೊಂಡು ತುಂಬ ಚೆನ್ನಾಗಿ ಟ್ರಿಪ್ ಮುಗಿಸಿದ್ವಿ. ಇಷ್ಟು ಬೇಗ ಮುಗ್ದೋಯ್ತಾ ಅಂತ ಅನ್ನಿಸ್ತದೆ. ಮತ್ತೆ ನೆಕ್ಸ್ಟ್ ಟೈಮ್ ಇನ್ನೊಂದು ಟ್ರಿಪ್ಪು ನಿಮ್ಮ ಜೊತೆ ಸಾನಿಯಾ ಹಾಲಿಡೇಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸರ್ ನಿಮ್ಮ ಅನುಭವ ಹೇಗಿತ್ತು ಸರ್? ಸರ್ ತುಂಬ ಚೆನ್ನಾಗಿತ್ತು. ಈಗಾಗಲೇ ನಮ್ಮ ಶ್ರೀಮತಿ ಅವರೆಲ್ಲ ಹೇಳಿದ್ದಾರೆ. ನನ್ನ ಅನಿಸಿಕೆನೂ ಅದೇನೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಏನಿಲ್ಲ, ಮಾತಾಡಿ ಹಂಗೇನೆ. ನಿಮ್ಮ ಅನುಭವ ಹೇಗಿತ್ತು ಅಮ್ಮ? ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಇದೇ ಫಸ್ಟ್ ಬಂದಿದ್ದು. ನಮ್ಮ ಮಹಾಲಕ್ಷ್ಮಿ ಅವ್ರು ಕರ್ಕೊಂಬಂದರು ನಮಗೆ. ಅದೊಂದು ಅವ್ರಿಗೆ ಚಿರಋಣಿ ಆಗಿರ್ತೀನಿ. ನೀವಂತೂ ನನ್ನ ತಾಯಿ ಥರ ನೋಡಿಕೊಂಡು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರ. ನನ್ನ ಏಜ್ ಆಗೈತೆ, ಹೆಂಗಪ್ಪ ನಾನು ಓಡಾಡೋದು ಅಂದ್ಕೊಂಡೆ. ಅಂದರೆ ಅಷ್ಟೊಂದೇನು ತೊಂದರೆ ಆಗಲಿಲ್ಲ. ತುಂಬ ಚೆನ್ನಾಗಿ ನೋಡಿಕೊಂಡು ಬಂದು. ಊಟ ಅಂತೂ ಸೂಪರ್. 3 ದಿನನೂ ಸೂಪರ್ ಆಗಿತ್ತು. ಮತ್ತು ನಮ್ಮ ತಂಗಿಗೆ ನಮ್ಮ ಮಗನಿಗೆ ಎಲ್ಲರಿಗೂ ಹೇಳಿದ್ದೀನಿ, ಅವರು ತುಂಬ ಇಷ್ಟಪಟ್ಟರು. ಬನ್ನಿ ನಮ್ಮ ಮನೆಗೆ ಒಂದು ಸಾರಿ. ನೀವು ಹೆಂಗೂ ಕುರುಬ್ರಳ್ಳಿಲಿ ಇರ್ತೀರಲ್ಲ, ಚಿದಾನಂದ ಫ್ರೆಂಡ್ ಬೇರೆ, ಅವರು ನಮಗೆ ಮಗ ಇದ್ದಂಗೆ. ಬನ್ನಿ ನಮ್ಮ ಮನೆಗೆ. ಖಂಡಿತವಾಗ್ಲೂ ಅಮ್ಮ, ಖಂಡಿತವಾಗ್ಲೂ ಬನ್ನಿ. ನೆಕ್ಸ್ಟ್ ಹಾಗೆ ನಮ್ಮ ಇನ್ನೊಬ್ಬರು ಮಹಾಲಕ್ಷ್ಮಿ ಮೇಡಮ್, ಇವ್ರು ನಮಗೇನು ಹೊಸಬ್ರೇನಿಲ್ಲ, ಆಲ್ರೆಡಿ ನಮ್ಮ ಜೊತೆ ಸುಮಾರು ಸಲ ಬಂದಿದ್ದಾರೆ. ಮೇಡಮ್ ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ದರ್ಶನ ಮಾಡಿಸಿದೆ ದೇವಸ್ಥಾನದಲ್ಲೆಲ್ಲ. ತುಂಬ ಸಂತೋಷ ಆಯಿತು. ನಮ್ಮ ಮಗನೇ ಇಷ್ಟಪಟ್ಟು ಬುಕ್ ಮಾಡಿಸ್ತಾ ಇದ್ದಾನೆ ಟಿಕೆಟ್ನ. ವಿಷ್ಣು ಎಲ್ಲ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಬ, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿದ್ದಾನೆ. ಆಮೇಲೆ ಊಟ ತಿಂಡಿ ಎಲ್ಲ 3 ದಿವಸನೂ ತುಂಬ ಚೆನ್ನಾಗಿತ್ತು. ತುಂಬ ಸಂತೋಷವಾಗಿ ಕಾಲ ಕಳೆದ್ವಿ. ನೆಕ್ಸ್ಟ್ ಟ್ರಿಪ್ ಬರಬೇಕು ಆದಷ್ಟು ಬೇಗ ನಿಮ್ಮ ಜೊತೆ. ಮಂತ್ರಾಲಯಕ್ಕೆ ಹಾಕಿದ್ರೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ನಮ್ಮ ಜೊತೆ ಏನು ನೀವು ಉಜ್ಜೈನ್ ಪ್ಯಾಕೇಜಿಗೆ ಬಂದರೆ, ಇದಕ್ಕೂ ಮುಂಚೆ ಸುಮಾರು ಟ್ರಿಪ್ಗಳ ಜೊತೆ ಬಂದಿದ್ದೀರಾ. ಸೊ ನಮ್ಮೇಲೆ ಅಷ್ಟು ವಿಶ್ವಾಸ ಇಟ್ಕೊಂಡು ಮತ್ತೆ ನೀವು ಉಜ್ಜೈನಿಗೆ ಬಂದ್ರಿ. ಸೊ ಈ ನಿಮ್ಮ 3 ದಿನ ಉಜ್ಜೈನ್ ಪ್ಯಾಕೇಜ್ ಅನುಭವ ಹೇಗಿತ್ತು ಮ್ಯಾಮ್? 3 ದಿನದ ಪ್ಯಾಕೇಜು ತುಂಬ ಚೆನ್ನಾಗಿತ್ತು. ಆ್ಯಸ್ ಡಿವೈನ್ ಆಸ್ ಎವರ್. ತುಂಬ ಸಂತೋಷವಾಗಿತ್ತು. ಇದು ಆ್ಯಸ್ ಡಿವೈನ್ ಹೇಳ್ಬಿಡಿದ್ರೆ ಬೆಟರ್ ದೆನ್ ದ ಪ್ರೀವಿಯಸ್ ಟೈಮ್. ಐ ಎಂಜಾಯ್ ಎವ್ರಿ ಮೂಮೆಂಟ್ ಆಫ್ ಇಟ್. ಥ್ಯಾಂಕ್ ಯು ಸಾದಿಕ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ we really admire your management. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ನಮಸ್ತೆ. ಸೊ ನೀವು ನಮ್ಮ ಜೊತೆ ಏನು 3 ಡೇಸ್ ಉಜ್ಜೈನ್
ಮಹಾಕಾಳೇಶ್ವರ ಓಂಕಾರೇಶ್ವರ ಪ್ಯಾಕೇಜಿಗೆ ಬಂದಿದ್ರಿ. ಈ 3 ದಿನ ನಿಮ್ಮ ಪ್ಯಾಕೇಜ್ ಅನುಭವ ಸರ್ ಹೇಗಿತ್ತು? ತುಂಬ ಅದ್ಭುತವಾಗಿತ್ತು ರೀ. ನಾವೇನು ಒಂಥರ ಪ್ಯಾಕೇಜ್ನಲ್ಲಿ ಬಂದ್ವಿ ಅಂತ ಅನ್ನಿಸ್ಲೇ ಇಲ್ಲ. ಏನೋ ಎಲ್ಲರೂ ಸೇರ್ಕೊಂಡು ಬಂದು ನೋಡ್ತಾ ಇದ್ದೀವಿ ಅನ್ನೋ ಅನುಭವ ಆಯಿತು. ಸೊ ಎಲ್ಲ ಕಡೆ ಊಟ, ಉಪಚಾರ, ಆಧರಣೆ, ಒಗ್ಗರಣೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಏನು ಹೇಳೋದು, ಸಾನಿಯಾ ಟ್ರಾವೆಲ್ಸ್ ಎಕ್ಸಲೆಂಟ್. ದೇ ಕಂಡಕ್ಟೆಡ್ ಇನ್ ಎ ವೆರಿ 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 ನೈಸ್ ಆ್ಯಂಡ್ ಕಂಫರ್ಟಬಲ್ ವೇ. ವಿ ಎಂಜಾಯ್ಡ್ ಈಚ್ ಆ್ಯಂಡ್ ಎವ್ರಿ ಬಿಟ್ ಆಫ್ ದ ಟ್ರಿಪ್. ಸೊ ಏನೋ ಈಗೆಲ್ಲ ಮನೆಗೆ ಹೋಗ್ಬೇಕಂತ ಅನಿಸ್ತಾ ಇದೆ, ಎಸ್ಪೆಷಲಿ ಲಿವಿಂಗ್ ಔಟ್ ಮಿಸ್ಟರ್ ಸಾದಿಕ್. ಅವಕಾಶ ಸಿಕ್ಕರೆ ಅವ್ರನ್ನೂ ಮನೆಗೆ ಕರ್ಕೊಂಡು ಹೋಗೋಣ ಅನಿಸ್ತಿದೆ. ಎಕ್ಸಲೆಂಟ್ಲಿ ಡನ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಸಾನಿಯಾ ಟ್ರಾವೆಲ್ಸ್. ಥ್ಯಾಂಕ್ ಯು ಮಿಸ್ಟರ್ ಸಾದಿಕ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ ಸರ್. ಸೊ ನಿಮ್ಮ ಈ 3 ದಿನದ ಓಂಕಾರೇಶ್ವರ್ ಪ್ಯಾಕೇಜು ಅನುಭವ ಹೇಗಿತ್ತು ಸರ್? ಬೇಸಿಕಲಿ ನಾನು ಲಾಟ್ ಆಫ್ ಇಂಟರ್ನ್ಯಾಷನಲ್ ಟೂರ್ಸ್ ಪ್ಯಾಕೇಜಸ್ ಎಲ್ಲ ಹೋಗಿದ್ದೆ. ನನಗೆ ಇಂಡಿಯಾ ಡಿಸ್ಕವರ್ ಮಾಡೋದೊಂದು ಆಸೆ ಇತ್ತು. ನಾನು ಒಂದು ನೆಂಟು ಇಬ್ಬರೇ ಹೋದರೆ ಇವೆಲ್ಲ ಆಗಲ್ಲ, ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಅಂತ ಒನ್ ಸಜೆಷನ್ ಕೇಮ್, ದಟ್ ಈಸ್ ಸಾನಿಯಾ ಟ್ರಾವೆಲ್ಸ್. ಸೊ ಸ್ವಲ್ಪ ಹಿಂದೆ ಮುಂದೆ ಮಾಡಿದೆ ಫಸ್ಟು. ದೆನ್ ದ ಸೆಕೆಂಡ್ ಥರ್ಡ್ ಡೇ ವೆನ್ ಐ ಗಾಟ್ ಟು ಮೀಟ್ ಒನ್ ಗೈ ಕಾಲ್ಡ್ ಸಾದಿಕ್, ಐ ಡಿಡ್ ನೋ ಹಿ ಇಸ್ ದ ಓನರ್. The way he was talking to me on the phone, it was giving a pleasant confidence that we will be 100% safe hands. ಆ ರೀತಿ ವಿಚಾರ ಮಾಡಿದಾಗ 4 ಜನಕ್ಕೆ ಕೇಳಿದೆ, ಈಸ್ ಗ್ರೇಟ್ ಅಂತ ಹೇಳಿದೆ. ಬಟ್ ವಿ ಆರ್ ಎಕ್ಸ್ಪೀರಿಯನ್ಸ್ ಫಾರ್ ಲಾಸ್ಟ್ 3 days. It is home away from home feeling. He has taken care of us in all the ways. More than a tourist planner. Like he was with a friend, advising us for taking us in a right place, in a right time. Food was very great. I give 10 out of 10 for his hotel accommodation arrangements and his travel arrangements. I give 10 out of 10. I love to travel with him again and again for all the domestic of India and enjoy the moments with him. Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ನಮಸ್ತೆ ಸರ್. ಹೇಗಿತ್ತು ನಿಮ್ಮ ಈ 3 ದಿನದ ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರ, ಮಹಾಕಾಳೇಶ್ವರ, ಉಜ್ಜೈನ್ ಎಲ್ಲ ಏನು ನೋಡಿದ್ವಿ. ಸೊ ಈ 3 ದಿನದ ನಿಮ್ಮ ಅನುಭವ ಹೇಗಿತ್ತು ಮ್ಯಾಮ್? ಮತ್ತೊಂದು ಮರೆಯಲಾದಂಥ ಎಕ್ಸ್ಪೀರಿಯನ್ಸು. ನಿಮ್ಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರೂ ಆಗಲ್ಲ, ಸಾಕಾಗಲ್ಲ. ಆ್ಯಂಡ್ ದಿಸ್ ಇಸ್ ಟ್ರೂಲಿ ಮಹಾಕಾಳೇಶ್ವರ್ಸ್ ಬ್ಲೆಸ್ಸಿಂಗ್ ಆನ್ ಅಸ್. ಬಿಕಾಸ್ ನಾವು ಅಂದ್ಕೊಂಡಿದ್ದು ಸ್ವಲ್ಪ ದಿನಕ್ಕೆ ನಮ್ಮನ್ನ ಕರ್ಸ್ಕೊಂಡಿದ್ದಾರೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನನಗೆ ಇವಾಗ ಈ ವರ್ಷದಲ್ಲಿ ಇನ್ನೊಂದು 2 ಜ್ಯೋತಿರ್ಲಿಂಗ ಮುಗಿಸ್ಬಿಡ್ಬೇಕು ಅಂತಿದೆ. ಸೊ ಅವ್ರ ದಯೆ ಇದ್ದರೆ ಐ ಜಸ್ಟ್ ಕಮ್ ವಿತ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್, ಫಾರ್ ದರ್ಶನ್, ಫುಡ್, ಸ್ಟೇ, ಎವ್ರಿಥಿಂಗ್ ವಾಸ್ ಆಸಮ್. Especially the hotels were so nice, the stay was so comfortable, everything went very well. And thank you for Mahakal. Har Har Mahadev. Thank you. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅಮ್ಮ, ನೀವು ಹಾಗೆ ಒಂದೆರಡು ಮಾತು ಹೇಗಿತ್ತಮ್ಮ? ಈಗ ನಾನು ನನ್ನ ಮಗ ಸಾದಿಕ್ ಅಂತ ಅವ್ರ ಜೊತೆ ಟ್ರಿಪ್ ಹೋಗಿದ್ದೆ. ತುಂಬ ಚೆನ್ನಾಗಿ ನೋಡ್ಕೊಂಡಪ್ಪ. ನನಗೆ 2 ಗಂಟೆ ಮಕ್ಕಳು, 1 2 ಮಕ್ಕಳು ಅಂತಲೇ ತಿಳ್ಕೊಳ್ತೀನಿ. ಪುರಿಗಿಂತ ಇದು ಇನ್ನೂ ಚೆನ್ನಾಗಾಯ್ತಪ್ಪ. ತುಂಬಾ ಚೆನ್ನಾಗಿತ್ತು. ಊಟದ್ದು ಯಾವುದೇ ಒಂದು ತೊಂದರೆ ಇಲ್ಲಪ್ಪ. ಆರಾಮಾಗಿ ಹೋಗಿ ಆರಾಮಾಗಿ ಬಂದಿದ್ದೆ. ತುಂಬ ಸಂತೋಷ. ಅದೇ ಚೆನ್ನಾಗಿತ್ತು. ಎಲ್ಲರೂ ಇದೇ ರೀತಿ ಕರ್ಕೊಂಡು ಬರ್ತಾರಪ್ಪ. ಓಕೆ, ಥ್ಯಾಂಕ್ ಯು.